ಸೊ ಈಗ 55 ಎಕರೆ ಅಬ್ರಿಗೇಷನ್ ಆಗಿರೋ ಜಾಗದಲ್ಲಿ 4 ಎಕರೆ ಡಿನೋಟಿಫ್ ಮಾಡಿಬಿಟ್ಟಿದ್ದಾರೆ. ಈಗ ಹೊಸದಾಗಿ ಇವರೇ ಮಾಡಿದ್ದಾರೆ. ನಾವು ಅದನ್ನೇ ಕೇಳ್ತಾ ಇರೋದು, ಈಗ ಅವ್ರು ಪ್ರಾಜೆಕ್ಟ್ ಮಾಡೋಕ್ಕಾಗತ್ತಲ್ಲ, ಇದೆ ನಮ್ಗೆ ದುಡ್ಡು ಕೊಡೋಕ್ಕಾಗಲ್ಲ, ನೀವು ವಾಪಸ್ ಕೊಟ್ಬಿಟ್ಟು ಗೌರ್ಮೆಂಟ್ ತಗೊಂಡು 2019 ಶಾಂತಲಾದವ್ರಿಗೆ ಅಂದ್ಬಿಟ್ಟು ಜಾಗ ಕೊಟ್ಟಿದ್ದಾರೆ ಮೆಟ್ರೋ ಪ್ಲಾಂಟ್ ಅಂತ. ಅವ್ರಿಗೆ ಪರ್ ಸ್ಕ್ವೇರ್ ಫೀಟ್ಗೆ 9,000 ಚೇಂಜ್, ಅಂದ್ರೆ 1:2 ಅಂದ್ರೆ 19,000 ಏನೋ ಕೊಟ್ಟಿದ್ದಾರೆ. ನಾವು 2023 ಸ್ಕ್ವಾಶ್ ಆಗಿದೆ ಹೈಕೋರ್ಟಲ್ಲಿ. KDBದು ಲ್ಯಾಂಡ್ ಅಲ್ಲ, ಯಾರ್ದಲ್ಲ, ನಿಮ್ದೇ ಲ್ಯಾಂಡ್ ಇದೆ ಅಂತ ಅವ್ರಿಗೇನೆ ಫುಲ್ ಆಗಿ ಕೊಟ್ಟಿದ್ದಾರೆ. ಇವಾಗ ಅದನ್ನ ಅವರು ಚಾಲೆಂಜ್ ಮಾಡಿದ್ದಾರೆ. ಆಮೇಲೆ ಅದೊಂದು ಇದೆ. ಆಮೇಲೆ ಮೆಟ್ರೋದವ್ರಿಗೆ ಪಬ್ಲಿಕ್ ಕನ್ಸೆಂಟ್ ಇರೋದ್ರಿಂದ, ನಾವು ಡ್ಯಾಡಿ ರುದ್ರಪ್ಪ ಅವರ ಕನ್ಸೆಂಟ್ ಇಂದ ಅವರು ಸರಿ ಮೆಟ್ರೋ ಪ್ರಾಜೆಕ್ಟ್ ನಿಲ್ಬಾರ್ದು, ಯಾಕಂದ್ರೆ ಇದು ಮೆಟ್ರೋ ರೈಲು ಸಾರ್ವಜನಿಕ ಹಿತಾಸಕ್ತಿ ಇದು ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ಇವರು 2016 ಇವರು 12 ಕೋಟಿ 10 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅದು ಬಂದು 2011, 12, 13 ಆ 3 ವರ್ಷದನ್ನು ವೆರಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಎಲ್ಲ ಮಾಡಿ 12 ಕೋಟಿ 10 ಲಕ್ಷ ಮಾಡಿದ್ದಾರೆ. ಆಯ್ತು ಅಂದ್ಬಿಟ್ಟು ಎಲ್ಲಾನು ಅದಕ್ಕೂ ಒಪ್ಕೊಂಡು ನಾವು ಯಾವಾಗ 2018 ಅಲ್ಲೇ ಕೆಲವರು ಒಪ್ಪಿಲ್ಲ, ಕೆಲವರು 2018 ಅಲ್ಲಿ ಒಪ್ಕೊಂಡು ಅದನ್ನು ಇದುವರೆಗೂ ಸಹ ಮಾಡಿಲ್ಲ. ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಕೊಟ್ಟರೆ ನಾವು ಇವಾಗ ಬಿಟ್ಕೊಡಕ್ಕೂ ರೆಡಿ. ಚಂದ್ರು ವೋಟರ್ ಐಡಿ ಮತ್ತೆ ಎಲ್ಲ ಕೊಟ್ಬಿಟ್ಟಿದ್ದಾರೆ ಮೇನ್ ರೋಡ್ ಇಂದ ಹೋಗಿ ಚಂದ್ರು ಹೆಮ್ಮಣಕೆರೆ ಮತ್ತು ಹೆಬ್ಬಾಳ ಗ್ರಾಮದ 55 ಎಕರೆ ಜಮೀನನ್ನ ಹಿಂದೆ 2000ರಲ್ಲಿ ಜೂನ್ 2000ರಲ್ಲಿ SM ಕೃಷ್ಣ ಅವರ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಇಲ್ಲೊಂದು ಮಲ್ಟಿ ಮೋಡ್ ಬೇರೆ ಬೇರೆ ರೀತಿಯ ಕಲ್ಚರಲ್ ಆಕ್ಟಿವಿಟೀಸ್ ಬರಬೇಕು, ಹೋಟೆಲ್ಗಳು ಬರಬೇಕು ಅಂತ ಹೇಳಿ ಯೋಚನೆ ಮಾಡಿ ಜಮೀನು ಅಕ್ವಿಷನ್ ಅನ್ನ ಮಾಡಲಾಗಿತ್ತು. 2 ಗ್ರಾಮದ ರೈತರು ಅವತ್ತು ಜಮೀನನ್ನು ಕೊಟ್ಟಿದ್ರು, ಈ ಊರಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ. 2004ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು. ಇವತ್ತಿನ ತನಕ ಈ ಜಮೀನು ಹೀಗೆ ಖಾಲಿ ಬಿದ್ದಿದೆ ಮತ್ತು ಇಲ್ಲಿ ಕಸ ತುಂಬ್ತಾ ಇದೆ. ನಂಬರ್ 1 ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂಗೆ ಅಥವಾ ಇವತ್ತು ತಗೊಂಡ್ರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಗೆ ನಮ್ಮ ರೈತರಿಗೆ ಕಾಂಪನ್ಸೇಷನ್ ಕೊಡಬೇಕು, ಪರಿಹಾರ ಕೊಡಬೇಕು, ಅದು ಮಾಡಿಲ್ಲ. 2ನೇದು KDB ಅವತ್ತು ಲ್ಯಾಂಡ್ ಅನ್ನ ಲೇಕ್ಯೂ ಟೂರಿಸಂ ಸಲುವಾಗಿ ಅಕ್ವಿಷನ್ ಮಾಡಿತ್ತು. ಇದರ ಓನರ್ ಇವತ್ತಿಗೂ KDB ಇದೆ. KDB ಅಕ್ವಿಷನ್ ಮಾಡಿದ್ದು ಲೇಕ್ಯೂ ಸಲುವಾಗಿ, ಲೇಕ್ಯೂಗೆ ಇನ್ನೂ ಜಮೀನು ಶಿಫ್ಟ್ ಆಗಿಲ್ಲ. ಅಂದ್ರೆ KDB ಈ ಜಮೀನನ್ನ ಯಾಕೆ ಈ ತರ ಇಟ್ಕೊಂಡಿದೆ? ಇದರ ಉದ್ದೇಶ ಏನು? ಮಧ್ಯದಲ್ಲಿ ಹಲವಾರು ಜನ ಕೋರ್ಟಿಗೆ ಹೋದ್ರು, BDAಗೆ ಅಕ್ವಿಷನ್ ಆಯ್ತು, BDAದ ಕೇಸ್ ಕ್ವಾಶ್ ಆಯ್ತು ಕೋರ್ಟ್ ಅಲ್ಲಿ. KDB ಜೊತೆ ಈ ಜಮೀನು ಉಳ್ಕೊಂಡಿದೆ. ಇವತ್ತು ಫೈನಲ್ ಆಗಿ 48 ಎಕರೆ ಜಮೀನು ಮಧ್ಯದಲ್ಲಿ 4 ಎಕರೆ ಬೇರೆ ಕಂಪನಿಗೆ ಹೋಯ್ತು, ಲಕ್ಷ್ಮಿ ಟೂರಿಸಂ ಅನ್ನುವಂಥವರಿಗೆ ಹೋಯ್ತು. ಕೆಲವು ಭಾಗ ಮೆಟ್ರೋಗೆ ಹೋಯ್ತು, ರಸ್ತೆಗೆ ಹೋಯ್ತು, NHಗೆ ಹೋಯ್ತು. ಫೈನಲ್ ಆಗಿ 48 ಎಕರೆ ಏನು ಉಳ್ಕೊಂಡಿದೆ. ಈ ಜಮೀನಲ್ಲಿ ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟ್ ಹಬ್ ಅನ್ನ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಬೇಡಿಕೆ. ಅದರ ಸಲುವಾಗಿ ಈ ಎಲ್ಲ ರೈತರು ಜಮೀನನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೆಟ್ರೋ ಹೋಗ್ತಾ ಇದೆ, 3-4 ಕಡೆಗೆ ಕನೆಕ್ಷನ್ ಆಗ್ತಾ ಇದೆ. ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸ್ಟೇಷನ್ ಬೇಕು, ಹತ್ತೋದು ಇಳಿಯೋದು ಬೇಕು. 2ನೇದು ಇಲ್ಲಿ BMTCಯ ಡಿಪೋ ಇದೆ, ಅದನ್ನು ಅಭಿವೃದ್ಧಿಪಡಿಸಬೇಕು. 3ನೇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಏರ್ಪೋರ್ಟ್ಗೆ ಇದೇ ದಾರಿ, ಈ ದಾರಿಯ ಮೂಲಕನೇ ಏರ್ಪೋರ್ಟ್ಗೆ ಬೆಂಗಳೂರಿನ ಜನ ಹೋಗಬೇಕಾಗಿದೆ.
ಒಂದು ದಿನಕ್ಕೆ ಸುಮಾರು 1.5 ಲಕ್ಷ ವೆಹಿಕಲ್ಗಳು ಈ ಹೆಬ್ಬಾಳ ರಸ್ತೆಯಿಂದ ಓಡಾಡುತ್ತವೆ. ದಿನಕ್ಕೆ 4 ರಿಂದ 5 ಸಾವಿರ ವಾಹನಗಳು ವಿಮಾನ ನಿಲ್ದಾಣಕ್ಕೆ ಓಡಾಡ್ತಿದ್ದಾವೆ. ನಮ್ಮ ಅಪೇಕ್ಷೆ ಇರುವಂತದ್ದು ಇಷ್ಟೊಂದು ದೊಡ್ಡ ಪ್ರಮಾಣದ ವೆಹಿಕಲ್ ಅನ್ನ ದೇವನಹಳ್ಳಿ ರಸ್ತೆಯಲ್ಲಿ ಬಿಟ್ಬಿಟ್ಟು ಇಲ್ಲೇ ಏರ್ಪೋರ್ಟ್ ಹೋಗುವವರಿಗೆ ಇಲ್ಲೇ ಏನಾದ್ರೂ ಪರಿಹಾರ ಕೊಡಕ್ಕಾಗತ್ತಾ, ಇಲ್ಲೇ ಅವರು ಬೋರ್ಡಿಂಗ್ ಪಾಸ್ ತಗೊಳಕ್ಕಾಗತ್ತಾ, ಆ ರೀತಿಯ ವ್ಯವಸ್ಥೆಯನ್ನ ಇಮಿಗ್ರೇಷನ್ ಆಗ್ಬೋದು, ಬೋರ್ಡಿಂಗ್ ಪಾಸ್ ತಗೊಳ್ಳುವಂಥದ್ದು ಅದನ್ನ ನಮ್ಮ ಏರ್ಪೋರ್ಟ್ ಅಥಾರಿಟಿ ಇಲ್ಲೇ ಅವರಿಗೊಂದು ಆಫೀಸನ್ನು ಮಾಡಿಕೊಟ್ರೆ ಇಲ್ಲೇ ಅರ್ಧ ಕೆಲಸ ಮುಗ್ದೋಗುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದ ವಾಹನಗಳು ನಮ್ಮ ದೇವನಹಳ್ಳಿ ರಸ್ತೆಯಲ್ಲಿ ಹೋಗೋದು ನಿಂತೋಗುತ್ತೆ. ಒಂದು ಸಬರ್ಬನ್ಗೆ ಜಮೀನು ಬೇಕು, ಎರಡನೇದು ರಿಂಗ್ ಏನು ರೈಲ್ವೆ ಮಾಡಕ್ಕೆ ಹೊರಟಿದ್ದಾರೆ ಇವತ್ತು ಹೊಸದಾಗಿ ಸರ್ಕಾರ, ಅದಕ್ಕೆ ಜಮೀನು ಬೇಕು, ಅದರ ಸ್ಟೇಷನ್ಗೆ ಜಮೀನು ಬೇಕು, BMTCಗೆ ಜಮೀನು ಬೇಕು, ಏರ್ಪೋರ್ಟ್ ಹೋಗುವಂತ ವ್ಯವಸ್ಥೆಗೆ ನಮಗೆ ಜಮೀನು ಬೇಕು. ನಾನು ಸರ್ಕಾರಕ್ಕೆ ಒಂದೇ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಮೇ 1ನೇ ತಾರೀಕು ನಿಮ್ದೇ ಸರ್ಕಾರ ನಿರ್ಧಾರ ತಗೊಂತ, ಇಲ್ಲಿ ಫೋಟೋ ಇದೆ, ನಿಮ್ಮದೇ ಸರ್ಕಾರ 1 ತಿಂಗಳ ಹಿಂದೆ ನಿರ್ಧಾರ ತಗೊಂತು, ಈ 45 ಎಕರೆಯನ್ನ ನಾವು BMRCLಗೆ ಕೊಡ್ತೀವಿ, ಅಂದ್ರೆ ಮಲ್ಟಿ ಮೋಡ್ ಒಂದು ಟ್ರಾನ್ಸ್ಪೋರ್ಟ್ ಹಬ್ ಮಾಡ್ತೀವಿ. ಕೇವಲ 1 ತಿಂಗಳಲ್ಲಿ ಇದು ವ್ಯತ್ಯಾಸ ಆಯ್ತು. ಯಾಕೆ ವ್ಯತ್ಯಾಸ ಆಯ್ತು? ಯಾವ ರಿಯಲ್ ಎಸ್ಟೇಟ್ ಅವರು ನಿಮ್ಮನ್ನ ಭೇಟಿ ಆದ್ರು? ಯಾವ ರಿಯಲ್ ಎಸ್ಟೇಟ್ ಸಲುವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಯಾರೇನ ಓಲೈಕೆ ಮಾಡ್ತಾ ಇದೀವಿ ಅಥವಾ ಯಾರಿಂದ ಶೂಟ್ ಕೇಸ್ ಬಂತು? ಇದು ನಮ್ಗೆ ಇವತ್ತು ಗೊತ್ತಾಗಬೇಕಾಗಿದೆ, ನಮ್ಮ ರೈತರಿಗೂ ಇದು ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಇದು ಭೂಮಿ ರೈತರದು, ಅವರ ತಾತಂದು, ಅವರ ಮುತ್ತಾತಂದು ಕಷ್ಟಪಟ್ಟು ದುಡ್ದವರು. ಅದಕ್ಕಾಗಿ ನಾನು ಇವತ್ತು ಬಹಳ ಆಗ್ರಹಪೂರ್ವಕವಾಗಿ ಹೇಳ್ತೀನಿ, ಇಲ್ಲಿ ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟ್ ಹಬ್ ಅಥವಾ ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟ್ ಒಂದು ಸಿಸ್ಟಮ್ ಇಲ್ಲಿ ಕ್ರಿಯೇಟ್ ಆಗಬೇಕು. ಇದಕ್ಕೆ ನಮಗೆ ಈ 48 ಎಕರೆ ಜಮೀನು ಬೇಕು. ನೀವು ಅದನ್ನು 9 ಎಕರೆಗೆ ಇಳಿಸಿದಿರಿ. 9 ಎಕರೆಯಿಂದ ಯಾವುದೇ ಕೆಲಸ ಆಗಲ್ಲ. ಇಷ್ಟೊಂದು ಟ್ರಾನ್ಸ್ಪೋರ್ಟ್ ಹಬ್ ಅನ್ನ ಇಲ್ಲಿ ನಿರ್ಮಾಣ ಮಾಡಕ್ಕಾಗಲ್ಲ. ಅದರ ಜೊತೆಗೆ ಇವತ್ತು ನಾವು ಇನ್ನೊಂದು ಜಾಗಕ್ಕೆ ವಿಸಿಟ್ ಮಾಡ್ತಾ ಇದೀವಿ. ಯಾರು ಜವಾಬ್ದಾರಿ ಈ ಜಾಗಕ್ಕೆ? ಇಲ್ಲೇ ರೋಹಿಂಗ್ಯಾಸ್ ಬಂದು ಯಾವ್ದಾವ್ದೋ ಆಧಾರ್ ಕಾರ್ಡ್ ಅನ್ನು ಇಟ್ಕೊಂಡು ಕ್ರಿಮಿನಲ್ಸ್ ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಹೆಂಗ್ ಬಿಟ್ರಿ? ಇದರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಾಗಿದೆ. ನಾನು ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ.